ಮಯ್ಯ ಮಗನೇ ಪ್ರತಾಪನಂತ ಮಗನ ನಡೆಯುವ ಆ ಕಾಂತವೀರ ಒಕ್ಕಂದರಿದೆ ಅಮ್ಮಯ್ಯ ಆಜ್ಞೆಯನ್ನು ಕೊಡುವಾಗೆ ಎಂದು ಕೇಳಿದ ಹೌದು ಮಾತೆ ಹೇಗೆ ಸಾಧ್ಯ ಮಗನೇ ಯಾತಕ್ಕೆ ಸಾಧ್ಯವಿಲ್ಲ ಜನಯೇ ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲುಹಿ ತುತ್ತುಳಿಸಿ ಬೆಳೆಸಿದ ಕೈಗಳಿಂದ ಅಧಮನ ಕೈಗೆ ಒಪ್ಪಿಸಲು ಸಾಧ್ಯವಾಗಬಹುದೇ ರಾಮ ಯಾತಕ್ಕೆ ಸಾಧ್ಯವಿಲ್ಲ ಜನಯೇ ಮಗನೇ ಅಮ್ಮಯ್ಯ ಹಾಡೇದ ಒಡಲಿನ ಹರುಷದ ಆಲೋಚನೆಯನ್ನು ಮಾಡಿ ಮುಂದಕ್ಕಡಿರು ಯಾತಕ್ಕೆ ಮಾತೆ ಸಾಮಾನ್ಯರವನ್ನೆಲ್ಲ ಸಾಮಾನ್ಯದ ಒಡೆಯನ ಮಾತೆ ಮಗನೇ ಅಮ್ಮಯ್ಯ ನೀನಿನ್ನು ಚಿಕ್ಕ ಕಣ್ಣನಲ್ಲವೇ ನಿಮ್ಮ ಪುತ್ರನ ಆದರೂ ನಿನ್ನ ಕೈಯಿಂದ ಆಗಲಾರದೆ ಯಾತಕ್ಕೆ ಸಾಧ್ಯವಿಲ್ಲ ಮಾತೆ ನನ್ನ ಮನಸ್ಸು ಒಪ್ಪಲಾರದು ರಾಮ ಯಾತಕ್ಕೆ ಒಪ್ಪಲಾರದು ಮಾತೆ ಅಮ್ಮಯ್ಯ ನಾನು ಚಿಕ್ಕವನಾದರನ್ನ ಕಲಮ ನಡೆಯುವ ಕರ್ತವ್ಯ ಅಮ್ಮಯ್ಯ ರಾಮ ಅಮ್ಮಯ್ಯ ಆದರೂ ನಿನ್ನಿಂದ ಆಗುವುದೆನ್ನುವ ನಂಬಿಕೆ ನನಗಿಲ್ಲ ಕದ್ದ ಯಾತಕ್ಕೆ ಆಗಬಹುದೇ ಚಿಕ್ಕವನೆಂದು ಹೇಳಿರಲ್ಲ ಅಯ್ಯ ಚಿಕ್ಕವನ ಪೌಂಡವ ಹೇಳಬೇಕು ಚೆನ್ನಾಗಿ ಹೇಳು ಮಗನೇ ರಾಮ ಆದರೂ ನಿನ್ನ ತಾಯಿಯ ಮಾತು ಕೇಳುವುದಿಲ್ಲವೇ ಅದು ಏನು ಮಾತೆ ಹಡೆದ ಒಡಲಿನ ಹರುಷದ ಹಳೆದ ಒಡಲಿನ ಹರುಷದ ಹೊರಲು ಈ ನಿನ್ನ ನುಡಿಯೇ ಆದೀನ ಕಡಲು ಕಂದ ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲುಹಿ ತುತ್ತುಡಿಸಿ ಬೆಳೆಸಿ ತೊಟ್ಟಿಲಲ್ಲಿಟ್ಟು ಜೋಗುಳವನ್ನಾಡಿ ಚಂದ್ರನನ್ನು ತೋರಿಸಿ ತುತ್ತುಟ್ಟು ಬೆಳೆಸಿದಲ್ಲಿ ಕೈಗಳಿಂದ ಅಸಮನಾದ ಕಾರ್ತ್ಯವೀರನ ಕೈಗೆ ಒಪ್ಪಿಸಲು ಎತ್ತ ಕರಳು ಒಪ್ಪಲಾರದು ರಾಮ ಕೊಡಲಾರದು ನಿನ್ನ ತಾಯಿಗೆ ಎಂದೆಂದಿಗೂ ನೇಮ ಇಲ್ಲ ರಾಮ ರಾಮ ಇನ್ನು ಮೇಲೆ ನಿನ್ನ ಚಿಂತೆಯನ್ನು ಬಿಟ್ಟು ಬಿಡು ಅದು ಹೇಗೆ ರಾಮ ಒಂದು ವೇಳೆ ನಿನ್ನ ಮಾತೇನಾದರೂ ಸಭೆಯಾದರೆ ಒಂದು ವೇಳೆ ನನ್ನ ಮಾತು ಸಭೆಯಾದರೆ ಎಂತ ಹೇಳಿ ಪುಸ್ತಕ ಪಡೆದನೆಂದು ನನ್ನ ವಿಸ್ತಾರವಾದ ಮಾತೆ ರಾಮ ಮಗನೇ
ಅಮ್ಮಯ್ಯ ಚೊಕ್ಕಟವಾದ ನಿನ್ನ ನುಡಿ ಕೇಳಿ ಅಕ್ಕನದಿಯ ಕರಳು ಕತ್ತರಿಸಿ ಹೋಗಿ ಬಾ ಮಗನೇ ಎಂದು ನೇಮವನ್ನು ಕೊಡುವಳೆಂದು ನೀನು ತಿಳಿದುಕೊಂಡಿಯ ಕಂದ. ಹೌದು ಮಾತೆ. ಸಾಧ್ಯವಿಲ್ಲ ರಾಮ. ಯಾಕೆ ಸಾಧ್ಯವಿಲ್ಲ ಜನರೇ? ನಾನೇ ಎಂದು ಅಹಂಕಾರದಿಂದ ಮೆಟ್ಟಿ ನಡೆಯುತ್ತಿರುವ ಮಧೋನ್ಮತ್ತರಾದ ಕಾರ್ತ್ಯವೀರಾರ್ಜುನರು ದೇವದಾನವರಿಗಿಂತಲೂ ಸಕ್ಕಿನಿಂದ ಮೆಚ್ಚಿ ಮೀರಿದವನವನು. ಸ್ವಾರ್ಥ ಗುಣಗಳನ್ನು ಮೂರು ಮಾಡಿದವನು ಈ ನಿನ್ನ ಮಗನವನು. ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂಥವನು ಆದಮನಾದ ಕಾರ್ತ್ಯವೀರಾರ್ಜುನ. ದೇವಿಯ ಹೊರತ ಭಾವದಲ್ಲಿ ಉದ್ಭವಿಸಿದ ನೀನು ನಿನ್ನ ಗರ್ಭದಲ್ಲಿ ಜನಿತ ಬಂದವನು ನಾನೇನು ಸಾಮಾನ್ಯವೇನು ಮಾಡಿಯೇ? ಸಾಹಸ ಬಾಹುವನಾದ ಕಾರ್ತ್ಯವೀರಾರ್ಜುನ. ಸೌಂದರ್ಯ ಕಾಂತ ಗಟ್ಟ ವ್ಯಕ್ತಿತ್ವನು ನನ್ನ ಗಿಡ ಹಚ್ಚಿಗ ರಾಮ, ನಾನೊಂದು ಮಾತು ಹೇಳುವೆನೋ ಚಿತ್ತ ಬಿಟ್ಟು ಕೇಳು. ಅದು ಏನು ಮಾಡಿಯೇ? 10 ತಲೆಯ ರಾವಣಾಸುರನೇ ಅವನನ್ನು ಸಂಹರಿಸಬೇಕೆಂದು ಅವನ ಬಳಿಗೆ ಹೋದಾಗ ಅವನ ಮಾತಿಗೆ ಒಡಂಬಟ್ಟು ಅವನು ಹೇಳಿದಂತೆ ಕೇಳಿಕೊಂಡು ಬಿದ್ದಂತ 10 ತಲೆಯ ರಾವಣನಿಂದಾಗದ ಕಾರ್ಯ ಚಿಕ್ಕ ಕಂದನಾದ ನಿನ್ನಿಂದ ಮಗನೇ, ನಾನೊಂದು ಮಾತು ಹೇಳುವೆನೋ ಚಿತ್ತ ಬಿಟ್ಟು ಕೇಳು. ಅದು ಏನು ಚೆನ್ನಾಗಿ ಹೇಳೋ ಜನನೇ? ನಿನ್ನ ತಂದೆ ಅಗ್ನಿ ಜಮದಗ್ನಿ ರಾಮ ನನ್ನಲ್ಲೊಂದು ಪಂಥವನ್ನು ಕಟ್ಟನು. ಅದು ಏನು ಕಟ್ಟನ ಮಾಡಿಯೇ? ರೇಣುಕ, ನೀನು ನನಗೆ ತಕ್ಕ ಸತಿಯಾಗಿ ನನ್ನ ಆಶ್ರಮದಲ್ಲಿ ಬಾಳಬೇಕಾದರೆ ನದಿಗೆ ಹೋಗಿ ಮರಳು ತೆಗೆದುಕೊಂಡು ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ನನ್ನ ಪೂಜೆಗೆ ಸಿದ್ಧರಾಗಿ ಬಂದರೆ ಆಗ ನಿನ್ನ ಪತಿವ್ರತ ಧರ್ಮ ಭಕ್ತಿಗೆ ಮೆಚ್ಚಿ ಆಶ್ರಮವನ್ನು ಸೇರಿಸಿಕೊಳ್ಳುವುದೆಂದನು ಆ ನಿನ್ನ ತಂದೆ ಅಗ್ನಿ ಜಮದಗ್ನಿ. ರಾಮ, ನಿನ್ನ ತಂದೆಗೆ ಕೊಟ್ಟ ಮಾತು ಉಳಿಸುವುದಕ್ಕಾಗಿ ನದಿಗೆ ಹೊರಟಾಗ ದಾರಿಯಲ್ಲಿ ಏನಾಯ್ತು ಗೊತ್ತು ಮಗನೇ? ಅಲ್ಲೇನಾಗಿತ್ತು ಮಾಡಿಯೇ? ನಾಗಸರ್ಪವು ನನ್ನೆದುರಿಗೆ ಬಂದು ನಿಂತಿತು. ಮನುಷ್ಯನ ರೂಪದಲ್ಲೆದ್ದು ನನ್ನೊಡನೆ ಎರಡು ಮಾತನಾಡಿತು. ಅದು ಏನು ಮಾತನಾಡಿತು ಮಾಡಿಯೇ? ಅಮ್ಮ ರೇಣುಕ, ನಾನು ಚಿಕ್ಕವರಿರುವಾಗ ನಿನ್ನನ್ನು ಕಚ್ಚಿದ ಕಾರಣ ಶಾಪಗ್ರಸ್ತನಾಗಿರುವೆನು. ಆದ ಕಾರಣ ಸಿಂಹೆಯಾಗಿ ನೆಲೆಸಲು ಅನುಮತಿ ನೀಡುತ್ತಾ ಎಂದು ನಾಗಸರ್ಪವು ನನ್ನನ್ನು ಕೇಳಿಕೊಂಡಿತು. ಅದೇ ಸಮಯಕ್ಕೆ ನಾಗಸರ್ಪವು ಸಿಂಹೆಯಾಗಿ ನೆಲೆಸಿತು. ನದಿಗೆ ಹೋದೆನು, ಮರಳಿನ ಕೊಡದಿಂದ ನಿನ್ನ ತಂದೆಯ ಪೂಜೆಗೆ ಜಲವನ್ನು ತಂದೆನು. ಆಗ ನೀನೇ ನನಗೆ ತಕ್ಕ ಸತಿ ರೇಣುಕ ಎಂದು ನಿನ್ನ ತಂದೆ ನನ್ನ ಆಶ್ರಮವನ್ನು ಸೇರಿಸಿಕೊಂಡನು. ಇಂಥ ರೇಣುಕ ದೇವಿಯ ಗರ್ಭದಲ್ಲಿ ಜನಿಸಿದ ನೀನು ಆ ಮಧೋನ್ಮತ್ತನಾದ ಕಾರ್ತ್ಯವೀರನನ್ನು ಸಂಹರಿಸುವುದು ನಮ್ಮಂಥವರಿಂದ ಆಗಲಾರದು ರಾಮ. ಪರಮಾತ್ಮನಿಂದ ತಾಯಿಯ ದೇವ. ಎಷ್ಟು ಮಾತನಾಡಿದನು ಮಗನೇ? ಅದು ಹೇಗೆ ರಾಮ? ಅದು ಹೇಗೆ ಮಗನೇ? ನನ್ನ ಕಲಿತ ಮಾತನಾಡುವುದರಿಂದ ಆ ಕಾರ್ತ್ಯವೀರ್ಯನು ಅಹಂಕಾರದಿಂದಿರುವನು. ಅದಕ್ಕಾಗಿ
ನಾನೇ ಎಂದು ಅಹಂಕಾರದಿಂದ ಮೆಟ್ಟಿ ಮೆರೆಯುತ್ತಿರುವ ಮದೋನ್ಮತ್ತ ನಾಡಕಾರ್ತವೀರನನ್ನು ಯಾವ ಶಕ್ತಿಯಿಂದ ಗೆದ್ದು ಬರಬಲ್ಲೆ ರಾಮ? ನಮ್ಮ ಪಿತನ ತತ್ವಶಕ್ತಿಯಿಂದ ಗೆದ್ದು ಬರುವನ ಮಾತೆಯೇ. ಹಾಗಲ್ಲ ಮಗನೇ. ಅದು ಹೇಗೆ ಮಾತೆಯೇ? ಮಯ್ಯ ಹೇಳಬೇಕಂದ ಚೆನ್ನಾಗಿ ಹೇಳು ಜನನಿ, ಚೆನ್ನಾಗಿ ಹೇಳು ಮಾತೆಯೇ. ನಾನೇ ಎಂದು ಅಹಂಕಾರದಿಂದ ಮೆಟ್ಟಿ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ತವೀರನನ್ನು ಸಂಹರಿಸಿ ಬರಬೇಕಾದರೆ ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಆ ಹರನನ್ನು ಒಲಿಸಿಕೊಂಡು ಹರನಿಂದ ಆ ಪರಶುವನ್ನಾಗಿ ಪಡೆದುಕೊಂಡು ಭಾರ್ಗವರಾಮನೆನಿಸಿದ ನೀನು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬರಬೇಕು. ಅಂದಾಗ ರಕ್ತಜನ್ಮ ಸಾರ್ಥಕವಾಗುವುದು. ರಾಮ, ಯುದ್ಧದಲ್ಲಿ ಮಧಾಂಗನನ್ನು ಗೆದ್ದು ಬರಲಿನೆಂದು ಪಣತೊಟ್ಟು ಹೊರಟ ನೀನು ಆ ಮಧಾಂಗನನ್ನು ಅಲ್ಲೇ ಸಂಹರಿಸಿ ಬರಬೇಕು ಒಂದು, ಇಲ್ಲವೇ ಅಲ್ಲೇ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು ಒಂದು. ಇದಕ್ಕೆ ಉತ್ತರ ಹೇಳು ರಾಮ. ಆಗ ಬರುವಳು ನಿನ್ನ ತಾಯಿ ಆನಂದದಿಂದ ಜತ್ತ ಕರುಳೆಲ್ಲವೇ ನೀರಿನಲ್ಲಿ ಮಡಿಕೆದರು, ಗೋಯಲ್ಲಿ ಅಡಿಕೆದರು, ಮಯ್ಯ ಈ ನಿನ್ನ ಮಾತವ ರೋಮನ ಸತ್ಯವ ಮಾತವ ನಿನಗೆ ಇನ್ನೂ ಅರ್ಥವಾದ ಮಾತೇ. ಒಳ್ಳೆಯ ಬ್ರಹ್ಮ ಬ್ರಹ್ಮಾಂಡದ ಮನವು ಮಂಡಲದ ಗಣದ ಗಣನೆಯಿಂದ ವ್ಯವಸ್ಥೆ ಅಪ್ಪಳಿದವು. ಒಳ್ಳೆಯ ಅಸಂಗತ್ಯದ ಕಟ್ಟಡ ಇತ್ತರ ಮಾಡುವ ಬರತ್ತನೆಯಾದ ಏನಿಂದ ಅಂಬರಯ್ಯ ತಕ್ಕದ್ದ ಮಾತೆಯೇ. ಈ ಓರಿನ ಅಪುಷ್ಪದಂತೆ ಹರಣ ಫಲಿತದಂತೂ ಭೂಮಿ ಕಪಮ ಮಾನವನಿಗೆ ಆತನಿಗೆ ಹೋಗುವುದು ಏನಿನ್ನ ಕೊನೆಯನಿಗೆ ಆದರೆ ಮಾನವಮ್ಮಾಡಿ ಬೈದು ಬರಕ ತೀರವಾದ ಬರುತ್ತದೆ ಬೆಳವನ್ನ ಬಂದಿದ್ದೆ ತಾಯಿಗೆ ಕೊಟ್ಟ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಜನಕ್ಕೆ ಹೇಗೆ ಬೆಳೆಯಬೇಕೆಂದರೆ ಅದು ಹೇಗೆ ಬೆಳೆಯಬೇಕು ಮಾತೆಯೇ? ಮಗನೇ ಚೆನ್ನಾಗಿ ಹೇಳುತ್ತಾನೆ. ರಾಮ, ಚೆನ್ನಾಗಿ ಹೇಳ ಮಾತೆಯೇ. ತಾಯಿಗೆ ಕೊಟ್ಟ ಮಾತಿನಂತೆ ಹೋದ ಕಾರ್ಯಕ್ಕೆ ವಾದವೆಂಬುದೇ ಆರುತಿಯನ್ನು ಬೆಳಗುವೆನು ಪೀಠವನ್ನು ಅಲಂಕರಿಸುತ್ತಿದ್ದ ಕೋಮಲ ನಿನ್ನಿಷ್ಟವಂತ ವಾದನೆ ಮಾಡಿ